ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಲಾಸ್ಟ್ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 21 ಇದರಲ್ಲಿ ನಾವು ಇನ್ಸರ್ಟ್ ಪೇನ್ನಲ್ಲಿ ಬರ್ತಕ್ಕಂಥ ಬ್ಲ್ಯಾಂಕ್ ಪೇಜ್ ಮತ್ತು ಪೇಜ್ ಬ್ರೇಕನ್ನು ನೋಡಿದ್ದೀವಿ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಒಂದು ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ, ತಾವು ಲಿಂಕನ್ನು ಓಪನ್ ಮಾಡಿ ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 22 ಇದರಲ್ಲಿ ನಾನು ಇನ್ಸರ್ಟ್ ಪೇನಲ್ಲಿ ಬರ್ತಕ್ಕಂಥ ಕವರ್ ಪೇಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಕವರ್ ಪೇಜ್ ಅಂದರೆ ಏನು, ಅವುಗಳನ್ನ ಯಾವ ರೀತಿ ತಯಾರು ಮಾಡೋದು, ಒಂದು ಸ್ಟೈಲಿಶ್ ಆದಂಥ ಒಂದು ಕವರ್ ಪೇಜನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು. ಸೊ ನಾವಿವಾಗ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳನ್ನ ನೋಡಿರ್ತೇವೆ, ಅದ್ರ ಮೇಲೆ ಒಂದು ಕವರ್ ಪೇಜ್ ಇರ್ತದೆ. ನಾವು ನೋಟ್ಬುಕ್ಸನ್ನು ಖರೀದಿ ಮಾಡಬೇಕಾದ್ರೆ ಅದ್ರ ಮೇಲೆ ಇರ್ತಕ್ಕಂಥ ಕವರ್ ಪೇಜ್ಗಳನ್ನ ನೋಡ್ತೀವಿ. ಕೆಲವೊಬ್ರು ನೇಚರ್, ಕೆಲವು ಪ್ಲೇಯರ್ಸ್ ತೊಗೊಂಡಿರ್ತಾರೆ. ಸೊ ಈ ಪ್ರಕಾರವಾಗಿ ಕೆಲವೊಂದು ಏನಿರ್ತಾವಪ್ಪ ಅಂದ್ರೆ ಒಂದು ಕವರ್ ಪೇಜ್ಗಳನ್ನ ರೆಡಿ ಮಾಡಿ ಅದ್ರ ಮೇಲೆ ಅಂಟಿಸಿರ್ತಾರೆ. ಸೊ ಇವುಗಳನ್ನು ಈ ರೀತಿ ನಾವು ಕೂಡ ಒಂದು MS ವರ್ಡ್ದಲ್ಲಿ ಒಂದು ಕವರ್ ಪೇಜನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಆಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ MS ವರ್ಡನ್ನು ಓಪನ್ ಮಾಡಿದ ನಂತರ ನಾವು ಇವತ್ತು ಏನು ನೋಡಬೇಕಾಗಿದೆ ಅಂದರೆ ಇಲ್ಲಿ ಕವರ್ ಪೇಜ್. ಓಕೆ, ಇಲ್ಲಿದೆ ನೋಡಿರಿ ಕವರ್ ಪೇಜ್. ಕವರ್ ಪೇಜ್ ಅಂದರೆ ಏನಾಗ್ತದೆ, ಸೊ ಕವರ್ ಪೇಜನ್ನು ನಾವು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೌಸನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಮಗೆ ಆಲ್ರೆಡಿ ಇಲ್ಲಿ ರೆಡಿ ಇದ್ದದ್ದು ಕವರ್ ಪೇಜ್ದ ಫಾರ್ಮ್ಯಾಟ್ ಪೇಜ್ಗಳು ಸಿಕ್ಕಿರ್ತವೆ. ಓಕೆ, ರೆಡಿ ಇದ್ದಾವೆ ಇವಾಗ. ಸೊ ಇವುಗಳನ್ನ ನಾವು ಏನು ಮಾಡ್ಬೋದು, ಹೋಗಿ ಇವುಗಳನ್ನ ತೊಗೊಂಡು ನಾವು ಮತ್ತೆ ಬೇಕಾದ್ರೆ ಫಾರ್ಮ್ಯಾಟ್ ಮಾಡ್ಕೋಬೋದು. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಏನಾಗಿರ್ತಾವ ಪೇಜ್ ಬಂದಿರ್ತದೆ. ಓಕೆ, ಇಲ್ಲೇನು ಇರ್ತೈತಿ ನೋಡ್ರಿ, ನಾವು ಟೈಟಲ್ ಹಾಕಬೇಕು, ಡಾಕ್ಯುಮೆಂಟ್ ಟೈಟಲ್ ಹಾಕಬೇಕು. ಸೊ ಇಲ್ಲಿ ನಾವು ಏನಾದರೂ ಪಿಕ್ಚರ್ ಹಾಕ್ಬೋದು, ಇಲ್ಲಾಂದ್ರೆ ಕಲರ್ ಹಾಕ್ಬೋದು, ಆಮೇಲೆ ಸಾಲಿಡ್ ಕಲರ್, ಗ್ರೇಡಿಯಂಟ್ ಕಲರ್ಸ್, ಓಕೆ, ಟೆಕ್ಸ್ಚರ್, ಪ್ಯಾಟರ್ನ್ ಇವನ್ನೆಲ್ಲ ನಾವು ಏನು ಮಾಡ್ಬೋದು ಇಲ್ಲಿ ಹಾಕ್ಬೋದು. ಸೊ ಇವಾಗ ಇದಕ್ಕೂ ಕೂಡ ನಾವು ಪಿಕ್ಚರನ್ನು ಹಾಕ್ಬೋದು. ಸೊ ಇಲ್ಲಿ ಕಂಪ್ನಿ ನೇಮು, ಕಂಪ್ನಿ ಅಡ್ರೆಸ್ ಎಲ್ಲ ಬರೀಬೇಕು. ಒಂದು ಟೆಕ್ಸ್ಟ್ ಬುಕ್ ಇರ್ಬೋದು ಅಥವಾ ಒಂದು ನೋಟ್ಬುಕ್ಸ್ ಇರ್ಬೋದು, ಅವುಗಳಿಗೆಲ್ಲ ಏನಿರ್ತದೆ, ಅಡ್ರೆಸ್ ಇರ್ತದೆ, ಕಂಪ್ನಿ ಇರ್ತದೆ, ಅವು ಟೈಟಲ್ ಇರ್ತವೆ ಬುಕ್ದ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ರೆಡಿ ಮಾಡ್ಕೋಬೋದು. ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೇನಪ್ಪ ಅಂದ್ರೆ ಟೈಟಲ್ದೊಳಗಡೆ ಏನು ಮಾಡ್ತೇನೆ, ಇಲ್ಲಿ ಒಂದು ಯಾವುದಾದ್ರೂ ಒಂದು ನೇಚರ್ ಅಂತೇಳಿ ಟೈಟಲ್ ಕೊಡ್ತೀನಿ. ಓಕೆ, ನೇಚರ್ ಟೈಟಲ್ ಯಾವುದಿಲ್ಲಿ, ನೇಚರ್ ಬುಕ್. ಸೊ ಟೈಟಲ್ ಏನು ಕೊಡಿದಿಲ್ಲ, ನಾನು ಇಲ್ಲಿ ನೇಚರ್ ಬುಕ್ ಅಂತೇಳಿ ಟೈಪ್ ಮಾಡಿದ್ದೀನಿ. ಸೊ ಆಗ ಇಲ್ಲಿ ಕೆಳಗಡೆ ಏನಿರ್ತದೆ, ಅಡ್ಮಿನ್ ಅಂತ ಬಂದಿರ್ತದೆ. ಸೊ ಇಲ್ಲಿ ಕಂಪ್ನಿ ನೇಮ್. ಓಕೆ, ಕಂಪ್ನಿ ನೇಮ್ ನಾವು ಯಾವ್ದು ಬೇಕಲ್ಲ ನಮಗೆ. ಈಗ ಕೆಲವೊಂದು ಬುಕ್ಸ್ಗಳು ನೋಡಿರ್ತೀವಿ ನಾವು, ಕೆಲವೊಂದು ಕಂಪ್ನಿ ನೇಮ್ ಹಾಕಿರ್ತಾರೆ, ಅವ್ರ ಕಂಪ್ನಿ ನೇಮ್ ಹಾಕಿರ್ತಾರೆ. ಟೆಕ್ಸ್ಟ್ ಬುಕ್ ಇರ್ಬೋದು, ಅವ್ರದ್ದೊಂದು ಕಂಪ್ನಿ ನೇಮ್ ಹಾಕಿರ್ತಾರೆ. ಅಲ್ಲಿ ಎಲ್ಲಿ ಪಬ್ಲಿಕೇಶನ್, ಎಲ್ಲಿ ಅದು ಪ್ರಿಂಟ್ ಆಗಿರ್ತೈತಿ ಅದನ್ನು ಹಾಕಿರ್ತಾರೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ನಿಮಗೆ ಎಕ್ಸಾಂಪಲ್ ಹತ್ತಿರ ನಾನು ಏನೇನು ಮಾಡ್ತಾಯಿದ್ದೀನಿ, ಒಂದು ಅಡ್ರೆಸ್ಸನ್ನು ಹಾಕಿ ತೋರಿಸ್ತಾ ಇದ್ದೀನಿ, ಕಂಪ್ನಿ ನೇಮ್. ಓಕೆ, ಇಲ್ಲ ಏನು ಮಾಡ್ತೇನೆ, ಇಲ್ಲಿ ಕಂಪ್ನಿ ನೇಮು ಕೂಡ ನಾನು ಏನು ಮಾಡ್ತೇನೆ, ಇಲ್ಲಿ ನೇಚರ್ ಅಂತ ಕೊಡ್ತೇನೆ. ಓಕೆ, ಕಂಪ್ನಿ ನೇಮ್ ಕೂಡ ಇಲ್ಲಿ ನೇಚರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಅಡ್ರೆಸ್ ಕೊಡ್ತೀನಿ. ಅಡ್ರೆಸ್ ಏನು ಅಂತ ನಾನು ಇಲ್ಲಿ ಕೊಟ್ಬಿಡ್ತೀನಿ, ನೇಚರ್. ಇಲ್ಲಿ ಏನು ಮಾಡ್ತೀನಿ, ನಾನು ಇಲ್ಲಿ ಬ್ಯಾಂಗ್ಳೂರು ಅಂತೇಳಿ ಇಲ್ಲಿ ಟೈಪ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನಾವು ಏನಾಯಿತು, ಅಡ್ರೆಸ್ಸು ಆಗಿದೆ. ಸೊ ಇವಾಗ ಏನಾಯ್ತಪ್ಪ ಅಂದರೆ ಇಲ್ಲಿ ಅಡ್ರೆಸ್ಸು ಬರೆದಿದ್ದೀನಿ. ಓಕೆ, ಮತ್ತು ಆಥರ್, ಇಲ್ಲಿ ಆಥರ್ ಯಾರಪ್ಪ ಆಥರ್ ಅನ್ನೋದು ಇಲ್ಲಿ ಟೈಪ್ ಮಾಡಿದೆ. ಸೊ ಇವಾಗ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನು ಆಥರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಆಥರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಓಕೆ RAJ ಅಂತೇಳಿ ಕೊಡ್ತೀನಿ ನಾನು. ಓಕೆ, ರಾಜ್ ಏನು ಕೊಟ್ಟಿದ್ದೀನಿ, ರಾಜ್ ಅಂತೇಳಿ ಕೊಟ್ಟಿದ್ದೀನಿ. ಸೊ ಇವಾಗ ನಾನು ಆಥರ್ ನೇಮ್ ಕೊಟ್ಟಿದ್ದೀನಿ, ನೇಚರ್ ಬ್ಯಾಂಗ್ಳೂರು ಅಂತ ಅಡ್ರೆಸ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಅಡ್ರೆಸ್ ಆಗಿದೆ. ಓಕೆ, ಸೊ ಇಲ್ಲಿ ರಾಜ್ ಆಥರ್ ಅಂತಾಗಿದೆ. ಸೊ ಈಗ ನಾನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಥರ್ ನೇಮ್ ಬಂದಿದೆ ಮತ್ತು ಅಡ್ರೆಸ್ಸು ಬಂದಿದೆ. ಸೊ ಇಲ್ಲಿ ಟೈಟಲ್ ಬಂದಿದೆ. ಇನ್ನು ನಾವು ಇದನ್ನು
ಯಾವ ರೀತಿಯಾಗಿ ಒಂದು ಸ್ಟೈಲಿಶ್ ಪೇಜನ್ನು ಮಾಡ್ಕೋಬೋದು. ಈ ಪ್ರಕಾರದ ಕವರ್ ಪೇಜ್ ಇದಕ್ಕೆ ಒಂದು ಇಂಪ್ರೆಷನ್ ಆಗೋದಿಲ್ಲ. ಸೊ ಅವಾಗ ನಾವು ಏನು ಮಾಡಬೇಕಾಗ್ತೈತೆ ಅಂದರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಾನು ಹೇಳ್ತೀನಿ. ಸೊ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಅಂತ ಬರ್ತದೆ. ಸೊ ಇವಾಗ ಇಲ್ಲಿ ಏನು ಬರ್ತದೆ, ಡ್ರಾಯಿಂಗ್ ಟೂಲ್ಸ್ ಅಂತ ಬರ್ತದೆ ನೋಡಿರಿ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಸೊ ಈ ಪ್ರಕಾರ ನಿಮ್ಗೆ ಇಲ್ಲಿ ಒಂದು ಎಲ್ಲನೂ ಬಂದಿತ್ತು ನೋಡಿರಿ. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ಏನು ಮಾಡ್ಕೋಬೋದು, ಇಲ್ಲಿ ಸ್ಟೈಲ್ಸನ್ನು ಕ್ಲಿಕ್ ಮಾಡ್ಕೋಬೋದು. ಸೊ ಇದರಲ್ಲಿ ಇರ್ತಕ್ಕಂಥ ಸ್ಟೈಲ್ಸನ್ನು ನೀವು ತಗೋಬೋದು ನೋಡಿರಿ. ಈ ಪ್ರಕಾರ ಫಾರ್ಮ್ಯಾಟೆಡ್ ಎಲ್ಲನೂ ಟೆಕ್ಸ್ಟ್ ಈ ಪ್ರಕಾರ ನಿಮಗೆ ಏನು ಇರ್ತಾವಪ್ಪ ಅಂದರೆ ಇಲ್ಲಿ ಸ್ಟೈಲ್ಸ್ ಬಂದಿರ್ತವೆ. ಓಕೆ ನೋಡಿರಿ, ಇದರಲ್ಲಿ ಸ್ಟೈಲ್ಸ್ ತಗೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಸ್ಟೈಲ್ಸ ಬಂದಿರ್ತವೆ, ಲೈಟ್ ಕಲರ್ ಬಂದಿರ್ತವೆ. ಓಕೆ, ಇಲ್ಲಾಂದ್ರೆ ಇದರಲ್ಲಿ ತಗೋಬೋದು. ಓಕೆ ಓಕೆ ನಾವು ಯಾವುದರ ಒಂದು ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ನಾವೇನು ಮಾಡ್ಕೋಬೋದು, ನಮ್ಗೆ ಇದರಲ್ಲಿ ಬೇಡಾಗಿತ್ತಂದ್ರೆ ನಾವು ಮತ್ತೆ ಮೌಸನ್ನು ಕ್ಲಿಕ್ ಮಾಡಿ ಸೇಫ್ ಫಿಲ್ ಅಂತ ಬರ್ತದೆ. ಇಲ್ಲಿ ಸೇಫ್ ಫಿಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮತ್ತಿಲ್ಲಿ ಮೋರ್ ಕಲರ್ಸ್ ಅಥವಾ ಗ್ರೇಡಿಯಂಟ್ ಕಲರ್ಸ್, ಇಲ್ಲಿ ಮೋರ್ ಕಲರ್ಸ್ ಅಂತ ಬರ್ತದೆ. ಸೊ ಇದರಲ್ಲಿ ಕಲರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ, ಯಾವುದರ ಒಂದು ಕಲರ. ಸೊ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಓಕೆ ಕೊಡೋದು. ಸೊ ಕಲರ್ ಇವಾಗ ಚೇಂಜ್ ಆಗಿದೆ. ಸೊ ಇವಾಗ ಮತ್ತೆ ಇಲ್ಲೇ ನಾನು ಸೇಫ್ ಫಿಲ್ದಲ್ಲಿ ಹೋಗ್ತೀನಿ. ಹೋಗಿ ಮೋರ್ ಕಲರ್ಸ್ ಗೊತ್ತಾಯಿದೆ. ಸೊ ಈಗ ಪಿಕ್ಚರ್ಸ್ ಬೇಕಾಗಿದ್ರೆ ಇಲ್ಲಿ ಪಿಕ್ಚರ್ಸ್ ಮೇಲೆ ಮೌಸ್ ಕ್ಲಿಕ್ ಮಾಡ್ತೀನಿ. ಫ್ರಾಮ್ ಅ ಫೈಲ್, ಸೊ ಇದರಾಗಲ್ಲಿ ಫ್ರಾಮ್ ಅ ಫೈಲ್ ಅಂತ ಕೇಳ್ತದೆ. ಸೊ ನಮ್ಮ ಎಲ್ಲಿದಾವ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಡೆಸ್ಕ್ಟಾಪ್ ಮ್ಯಾಗ ಇಟ್ಟಿದ್ದೀನಿ. ಸೊ ಈ ಡೆಸ್ಕ್ಟಾಪ್ ಮ್ಯಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಏನಪ್ಪ ಅಂದರೆ ಇಲ್ಲಿ ನೇಚರ್ ಇಮೇಜನ್ನು ತಗೋತೀನಿ. ಸೊ ಇವಾಗ ಇನ್ಸರ್ಟ್ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ದಲ್ಲಿ ಎಲ್ಲಿ ನೀವು ನಿಮ್ಮದು ಇಮೇಜ್ ಗ್ಯಾಲರಿ ಇದೆಯಲ್ಲ, ಸೊ ಅಲ್ಲಿ ಅದ್ರ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಮೇಜನ್ನು ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ, ಮತ್ತು ಇಲ್ಲಿ ಇನ್ಸರ್ಟ್ ಅಂತ ಅನ್ಬೇಕು. ಸೊ ಇವಾಗ ಏನಾಗಿದೆ, ಇಲ್ಲಿ ಇನ್ಸರ್ಟ್. ಓಕೆ, ಇಮೇಜ್ ಏನಾಗಿದೆ, ಇಲ್ಲಿ ಒಂದು ಇನ್ಸರ್ಟ್ ಆಗಿದೆ. ಸೊ ಒಂದು ನೇಚರ್ ಒಂದು ಇದನ್ನಿದೆ, ಇಮೇಜ್ ಇದೆ, ಅದರಲ್ಲಿ ಬುಕ್ಸನ್ನು ಕೂಡ ಒಂದಿದೆ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೇನಪ್ಪ, ಇಲ್ಲೊಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದಕ್ಕೊಂದು ಏನು ಮಾಡ್ತೀನಿ, ಇಲ್ಲಿ ಹೋಗಿ ಸೇಫ್ ಫಿಲ್ದಲ್ಲಿ ಮತ್ತೆ ಪುನಃ ಹೋಗ್ತೀನಿ. ಮತ್ತು ನಾನು ಏನು ಮಾಡ್ತೀನಿ, ಇಲ್ಲಿ ಪಿಕ್ಚರ್ ತಗೋತೀನಿ. ಸೊ ಇದಕ್ಕೊಂದು ಪಿಕ್ಚರ್ ನಾನು ಫ್ರಾಮ್ ಅ ಫೈಲ್. ಸೊ ಇವಾಗ ಮತ್ತೆ ನಾನು ಯಾವ್ದು ತೊಗೋಬೇಕು, ಡೆಸ್ಕ್ಟಾಪ್. ಸೊ ಡೆಸ್ಕ್ಟಾಪ್ದಲ್ಲಿ ನಾನು ಈ ಇಮೇಜನ್ನು ತಗೋತೀನಿ. ಓಕೆ ಓಕೆ ಸೊ ನೋಡ್ರಿ ಇದು. ಸೊ ಇದೊಂದಾಯಿತು, ಇದೊಂದಾಯಿತು. ಸೊ ಯಾವಾಗ ಇಲ್ಲಿ ನಡುಕ್ಕೆ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾನು ಏನು ಮಾಡ್ಕೋತೀನಿ ಅಂದರೆ ಇಲ್ಲಿ ಸೇಫ್ ಫಿಲ್ ಮಾಡಿ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಇಲ್ಲ ಅಂದರೆ ನಾ ಇಲ್ಲಿ ಗ್ರೇಡಿಯಂಟ್ ಕಲರ್ಸ್, ಓಕೆ ಗ್ರೇಡಿಯಂಟ್ ಕಲರ್ಸ್ದಲ್ಲಿ ಹೋಗಿ ಇಲ್ಲಿ ಮೋರ್ ಗ್ರೇಡಿಯಂಟ್ಸ್ದಲ್ಲಿ ಬರೋದು. ಮೋರ್ ಗ್ರೇಡಿಯಂಟ್ಸ್ ಬಂದ ನಂತರ ಇಲ್ಲಿ ಗ್ರೇಡಿಯಂಟ್ ಬರ್ತದೆ. ಸೊ ಇದರಲ್ಲಿ ಹೋಗಬೇಕು. ಇದರಲ್ಲಿ ಹೋಗಿ ನಮಗೆ ಬೇಕಾದಂಥ ಒಂದು ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಮತ್ತು ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಓಕೆ ಇಲ್ಲಿ ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಗ್ರೇಡಿಯಂಟ್ ಸ್ಟೆಪ್ಸ್. ಓಕೆ, ಇಲ್ಲಿ ಬಂದು ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ ಓಕೆ ಇಲ್ಲೊಂದು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲೊಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದು, ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಪ್ಪ ನಮ್ಗೆ ಕಲರ್ ಬೇರೆದು ಬೇಕಾಗಿತ್ತಂದ್ರೆ ಮತ್ತು ನಾವು ಪುನಃ ಏನು ಮಾಡ್ಕೋಬೋದು, ಇಲ್ಲಿ ಹೋಗಿ ಇದರಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಬೇರೆ ಬೇರೆ ಕಲರನ್ನು ಇಲ್ಲಿ ಅಪ್ಲೈ ಮಾಡ್ತೀನಿ. ಓಕೆ, ಸೊ ಇಲ್ಲೊಂದು ನಾನು ಕಲರನ್ನು ತಗೋತೀನಿ. ಇಲ್ಲ ಮೋರ್ ಕಲರ್ಸ್ದಲ್ಲಿ ಹೋಗಿ ಮೋರ್ ಕಲರ್ಸ್ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ ಓಕೆ ಸೊ ಈ ಪ್ರಕಾರ ನಾವು ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ಮತ್ತು ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಬಂದು ಕಲರನ್ನು ಚೇಂಜ್ ಮಾಡ್ಕೋತೀನಿ. ಸೊ ಕಲರನ್ನು ನಾನು ಚೇಂಜ್ ಮಾಡ್ಕೋತೀನಿ. ಓಕೆ ಓಕೆ ನೋಡಿ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಇದು ಕೂಡ ಒಂದು ನೇಚರ್ ಥರ ಏನಾಗಿದೆ, ಇಲ್ಲಿ ರೆಡಿ ಆಗಿದೆ. ಓಕೆ ಓಕೆ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ
ಗ್ರೇಡಿಯಂಟ್ ಕಲರ್ ಕೂಡ ಹಾಕ್ಬೋದು. ಮತ್ತು ಏನು ಮಾಡ್ಬೋದು ಅಂದರೆ ಇಲ್ಲಿ ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಸ್ಟೈಲ್ಸನ್ನು ಹಾಕ್ಬೋದು. ಸೊ ಇಲ್ಲಿ ಇರ್ತಕ್ಕಂಥ ಸ್ಟೈಲ್ಸನ್ನು ನಾವಿಲ್ಲಿ ಏನು ಮಾಡ್ಕೋಬೋದು, ತಗೋಬೋದು. ಓಕೆ, ಈಗ ನಾನು ಇವಾಗ ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ಓಕೆ ಇವಕ್ಕೂ ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಹೋಮ್ ಪೇನ್ದಲ್ಲಿ ಬಂದು ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ ಓಕೆ ಇವಾಗ ಏನು ಮಾಡ್ತೀನಿ, ಇಲ್ಲಿ ಇದಕ್ಕೂ ಕೂಡ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಇವಾಗ ಮತ್ತೆ ಇಲ್ಲಿ ಎಲ್ಲಿ ಬರಬೇಕು, ಡ್ರಾಯಿಂಗ್ ಟೂಲ್ಸ್, ಮತ್ತು ಇಲ್ಲಿ ನಮಗೆ ಬೇಕಾದಂಥ ಒಂದು ಕಲರ್ದಲ್ಲಿ ಅದನ್ನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಆಥರ್ ನೇಮನ್ನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಸೈಜನ್ನು ಇನ್ಕ್ರೀಸ್ ಮಾಡ್ತೀನಿ. ಓಕೆ, ಸೊ ಇವಾಗ ಮತ್ತೆ ಡ್ರಾಯಿಂಗ್ ಟೂಲ್ಸ್, ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಸ್ಟೈಲನ್ನು ಚೇಂಜ್ ಮಾಡ್ಕೋತೀನಿ. ಸೊ ಇದ್ರದ್ದು ಆದಂಥ ಒಂದು ಸ್ಟೈಲನ್ನು ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ ಓಕೆ ಇದನ್ನು ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿನಿ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಇದನ್ನು ಕೂಡ ನಾವು ಏನು ಮಾಡ್ಬೋದು, ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ಹೋಮ್ ಪೇನ್ ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಒಂದು ಸ್ಟೈಲಿಶ್ ಕವರ್ ಪೇಜನ್ನು ರೆಡಿ ಮಾಡ್ಕೋಬೋದು. ಒಂದು ಅಟ್ರಾಕ್ಟಿವ್ ಆದಂಥ ಒಂದು ಕವರ್ ಪೇಜನ್ನು ನಾವಿಲ್ಲಿ ರೆಡಿ ಮಾಡ್ಕೋಬೋದು. ಓಕೆ ಓಕೆ ಇವಾಗ ಏನಾಗಿದೆ, ಇಲ್ಲಿ ಒಂದು ಸ್ಟೈಲಿಶ್ ಕವರ್ ಪೇಜ್ ರೆಡಿಯಾಗಿದೆ. ಸೊ ಇವತ್ತಿಂದ ಈ ಕ್ಲಾಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಜೊತೆಗೆ ಇನ್ನೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ತಾವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡ್ಕೊಳ್ರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.